ಸಿಜೆ ರಾಯ್ ಪ್ರಕರಣ ಏನಿದೆ ಅದು ಪೊಲೀಸರಿಗೂ ಕೂಡ ಅನುಮಾನವನ್ನು ತರಿಸ್ತಾ ಇದೆ. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಆದರೆ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಪೊಲೀಸರು ಎಲ್ಲ ಆಯಾಮದಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ, ಆದರೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಈ ಒಂದು ವಿಚಾರದಲ್ಲಿ. ಅದು ಪೊಲೀಸರಿಗೂ ಕೂಡ ಇದೆ, ಬರೀ ಬೇರೆ ಬೇರೆಯವ್ರಿಗೂ ಮಾತ್ರ ಅಲ್ಲ. ಪೊಲೀಸರಿಗೆ ಹಾಗಾದ್ರೆ ಏನು ಅನುಮಾನ ಇದೆ? ಸಿಜೆ ರಾಯ್ ಪ್ರಕರಣ ಏನಿದೆ ಅದು ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕ್ತಾ ಇತ್ತು. ಇದು ಪೊಲೀಸರು ಕೂಡ ಅನುಮಾನ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳುವವರು ತಲೆಗೆ ಹೊಡ್ಕೊಳ್ತಾರೆ, ಇವರು ಎದೆಗೆ ಹಾಕಿ ಹೊಡ್ಕೊಂಡ್ರು ಅಂತ. ಎದೆಗೆ ಗುಂಡನ್ನು ಆರಿಸ್ಕೊಂಡಿದ್ದಾರೆ ಸಿಜೆ ರಾಯ್ ಅವರು. ಐಟಿ ದಾಳಿ ವಿರುದ್ಧ ರಾಯ್ ಕೋರ್ಟ್ಗೆ ಹೋಗಬಹುದಿತ್ತಲ್ಲ, ಯಾಕೆ ಹೋಗಲಿಲ್ಲ? ಸಿಜೆ ರಾಯ್ ಇತ್ತೀಚೆಗೆ ದುಬೈನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಹಲವು ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು. ಈ ವೇಳೆ ಐಟಿ ಅಧಿಕಾರಿಗಳಿಗೆ ಹಲವು ದಾಖಲೆಗಳು ಕೂಡ ಸಿಕ್ಕಿತ್ತು. ಸಿಜೆ ರಾಯ್ ಮಹಾನ್ ಆತ್ಮ ಗೌರವ ಉಳ್ಳಂತಹ ವ್ಯಕ್ತಿ ಆಗಿರ್ತಾರೆ. ಅವರ ಘನತೆಗೆ ಧಕ್ಕೆ ಬರುವಂತಹ ಸುಳಿವು ಏನಾದರೂ ಸಿಕ್ಕಿತ್ತಾ ಅವರಿಗೆ? ಈ ರೀತಿಯಾಗಿ ಕೂಡ ಪ್ರಶ್ನೆ ಬರುತ್ತೆ. ಹೀಗೆ ರಾಯ್ ಆತ್ಮಹತ್ಯೆಯಲ್ಲಿ 4 ಅನುಮಾನಗಳು ಅಡಗ್ತಾ ಇವೆ. ಅಂದ್ರೆ ಪೊಲೀಸರಿಗೆ ಇದು ಕಾಡ್ತಾ ಇರುವಂತಹ ಪ್ರಶ್ನೆಗಳು. ಪೊಲೀಸರು ಎಲ್ಲ ಆಯಾಮದಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಐಟಿ ಅಧಿಕಾರಿಗಳು ಸುಮ್ಮನೆ ಬಂದು ದಾಳಿ ಮಾಡ್ತಾ ಇದ್ರೆ, ಕಿರುಕುಳ ಕೊಡ್ತಾ ಇದ್ರೆ, ಇವರು ಕಾನೂನು ರೀತಿಯಾಗಿ ಹೋರಾಟವನ್ನು ಮಾಡ್ಬೋದಿತ್ತು. ಇಲ್ಲ, ಒಬ್ಬ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ, ನಿರ್ಧಾರವನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಆತ ಗುಂಡನ್ನು ನೇರವಾಗಿ ತನ್ನ ತಲೆಗೆ ಶೂಟ್ ಮಾಡ್ಕೊಳ್ಬೋದಾಗಿತ್ತು. ಯಾಕಂದರೆ ತುಂಬ ಪ್ರಕರಣದಲ್ಲಿ ಇದೇ ರೀತಿಯಾಗಿ ನಾವು ನೋಡಿದ್ದೀವಿ. ಪೊಲೀಸರು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಅವರಿಗೆ ಸಾವನ್ನಪ್ಪಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋದು ತಲೆಯಲ್ಲಿದ್ದರೆ ಅವರು ತಲೆಗೇನೆ ಗುಂಡು ಹೊಡ್ಕೊಳ್ತಾ ಇದ್ರೆ ಎದೆಗೆ ಯಾಕೆ ಶೂಟ್ ಮಾಡಿಕೊಂಡ್ರು? ಈ ಪ್ರಶ್ನೆ ಇದೆ ಪೊಲೀಸರಿಗೆ. ಅಷ್ಟೇ ಅಲ್ಲ ನೋಡಿ, ಅವರು ಇತ್ತೀಚೆಗೆ ದುಬೈನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರುಗಳು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬಂದಿರ್ತಾರೆ. ಮತ್ತು ತುಂಬ ಆತ್ಮಗೌರವ ಏನಿದೆ ಅವರಿಗೆ, ಅದಕ್ಕೆ ತುಂಬ ಬೆಲೆ ಕೊಡುತ್ತಾರೆ. ಅವ್ರಿಗೇನಾದರೂ ಸ್ವಲ್ಪ ಆದರೂ ಸಹಿಸೋದಿಲ್ಲ. ಆ ರೀತಿಯಾದಂಥ ವ್ಯಕ್ತಿತ್ವ ಇರುವಂಥ ಮನುಷ್ಯ. ಇಂಥವರು ದಿಢೀರಾಗಿ ಇಂಥ ನಿರ್ಧಾರನ ಯಾಕೆ ತಗೊಂಡ್ರು? ಅದೇನೇ ಇರಲಿ, ದುಡ್ಡಿನ ವಿಚಾರ. ದುಡ್ಡು ವಿಚಾರ ಅಂತ ಬಂದಾಗ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಜಯಿಸುವಂತಹ ಶಕ್ತಿ, ಆತ್ಮಸ್ಥೈರ್ಯ ಎಲ್ಲವೂ ಕೂಡ ರಾಯ್ ಅವರಿಗೆ ಇತ್ತು. ಆದರೂ ಕೂಡ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು? ಅದ್ರ ಬಗ್ಗೆನೇ ಸಾಕಷ್ಟು ಅನುಮಾನ ಇದೆ. ದುಬೈನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿರ್ತಾರೆ, ಸೆಲೆಬ್ರಿಟಿಗಳು ಬಂದಿರ್ತಾರೆ, ಅವ್ರ ಜೊತೆ ಸಾಕಷ್ಟು ಒಡನಾಟ ಇದೆ. ನೋಡಿ, ರಾಯ್ ಅವರ ಡೈರಿ ಏನಿದೆ, ಪರ್ಸನಲ್ ಡೈರಿ, ಅದರಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿದ್ದು, ಕೆಲವರು ಹೆಸರು ಕೂಡ ಇತ್ತು, ಸೆಲೆಬ್ರಿಟಿಗಳದ್ದು, ರಾಜಕಾರಣಿಗಳದ್ದು, ಯಾರ್ಯಾರ ಜೊತೆ ಸಂಪರ್ಕ ಇತ್ತು, ಏನು ವ್ಯವಹಾರಗಳಿತ್ತು ಅವ್ರ ಜೊತೆಗೆ ಇವರದ್ದು, ಅದೆಲ್ಲವೂ ಕೂಡ ಡೈರಿಯಲ್ಲಿದೆ ವಿಚಾರ. ಇನ್ನು ಐಟಿ ಅಧಿಕಾರಿಗಳೇನಿದ್ದಾರೆ ಅವರು ದಾಳಿ ಮಾಡ್ತಾ ಇದ್ದಾರೆ, ಕಿರುಕುಳ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಮಾನಸಿಕವಾಗಿ ಒತ್ತಡ ಆಗ್ತಾ ಇದೆ ಅಂತ ಹೇಳೋದಾದರೆ, ಆದ್ದರಿಂದ ಇವರು ಕಾನೂನು ರೀತಿಯಲ್ಲಿ ಸಾಕಷ್ಟು ದಾರಿಗಳಿದೆ. ಯಾಕಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಎಲ್ಲ ಒತ್ತಡವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರುತ್ತೆ. ಅದು ಇರೋದ್ರಿಂದಾನೇ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಬೆಳೆದಿದ್ದು. ಏನೂ ಇಲ್ಲದಂತಹ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಆಗ್ತಾನೆ, ಸಾವಿರಾರು ಕೋಟಿ ರೂಪಾಯಿಯ ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತಂದರೆ ಇದಕ್ಕೂ ಮುಂಚೆ ಸಾಕಷ್ಟು ಒತ್ತಡಗಳು ಬಂದಿರುತ್ತೆ, ಕಿರುಕುಳಗಳಿರುತ್ತೆ, ಟೆನ್ಷನ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಆಗ ಇಲ್ಲದೇ ಇರುವಂತಹ ಟೆನ್ಷನ್ನು ಅಲ್ಲಿಂದ ಇಲ್ಲಿಯವರೆಗೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವವರೆಗೂ ಕೂಡ ಇರುವಂತಹ ಟೆನ್ಷನ್ ಏನಿದೆ, ಅದರಿಂದ ಇವ್ರಿಗೆ ಏನೂ ಒತ್ತಡ ಇರಲಿಲ್ವಾ? ಏನೂ ತೊಂದರೆ ಆಗಿರಲಿಲ್ವಾ? ಇಷ್ಟೆಲ್ಲ ಸಹಿಸ್ಕೊಂಡವ್ರಿಗೆ ಈಗ ಯಾಕೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ? ಅಂತಹ ದೊಡ್ಡ ಕಾರಣ ಏನಿದೆ ಅಂತ ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಎಲ್ಲ ಆಯಾಮದಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಒಂದೊಂದೇ ಸುಳಿವುಗಳು ಸಿಗ್ತಾ ಇದೆ. ಪೊಲೀಸರು ಏನು ಹುಡುಕ್ತಾ ಇದ್ದಾರೆ, ಅದರಲ್ಲಿ ಯಾರ್ಯಾರ ಹೆಸರು ಬರುತ್ತೆ, ಏನು ಕಾರಣ ಬರುತ್ತೆ ಗೊತ್ತಿಲ್ಲ. ಆದರೆ ಈಗ ಕೇಳಿ ಬರ್ತಾ ಇರುವಂಥದ್ದು ಏನಂದರೆ ಐಟಿ ಅಧಿಕಾರಿಗಳ ದಾಳಿಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಆದರೆ ನಿಜವಾದ ಕಾರಣ ಅದಿಲ್ಲ, ಬೇರೆ ಏನೋ ಇದೆ ಅಂತ ಹುಡುಕ್ತಾ ಇದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.